ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ಮಧುಶ್ರೀ. ವಿಜಯೇಂದ್ರ ಪರಿಷತ್ ಎಂಟ್ರಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದ್ದು ಯಾಕೆ? ಎಂಎಲ್ಸಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಹೈಕಮಾಂಡ್ ಲೆಕ್ಕಾಚಾರ ಏನೇನು? ಕೊಡಗಿನಲ್ಲಿ ರಾಸಾಯನಿಕ ಸೋರಿಕೆಯಿಂದ ಹಲವರು ಅಸ್ವಸ್ಥರಾದ್ರ? ಇದೆಲ್ಲವನ್ನ ನೋಡೋಣ ಈ ಹೊತ್ತಿನ ನ್ಯೂಸ್ ಟಾಪ್ 9 ನಲ್ಲಿ. ವಿಜಯೇಂದ್ರ ವಿಚಾರದಲ್ಲಿ ಹೈಕಮಾಂಡ್ ಲೆಕ್ಕಾಚಾರವೇನು? ವಿಧಾನ ಪರಿಷತ್ ಬದಲು ವಿಧಾನಸಭೆಗೆ ಅವಕಾಶ ಕೊಡ್ತಾರಾ? ಎಂಎಲ್ಸಿ ಟಿಕೆಟ್ ಹಂಚಿಕೆಯಲ್ಲಿ ಬಿಎಸ್ವೈಗೆ ಹಿನ್ನಡೆಯಾಯ್ತಾ? ನೋಡೋಣ ಮೇಲ್ಮನೆಯ ಫೈಟ್ ನ್ಯೂಸ್ ಟಾಪ್ 9 ನಲ್ಲಿ. ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಅಚ್ಚರಿ ಆಯ್ಕೆಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ಹೇಮಲತಾ ನಾಯಕ್, ಎಸ್ ಕೇಶವ ಪ್ರಸಾದ್, ಛಲವಾದಿ ನಾರಾಯಣಸ್ವಾಮಿ ಟಿಕೆಟ್ ಗಿಟ್ಟಿಸಿದ್ದಾರೆ. ಟಿಕೆಟ್ ಘೋಷಣೆಗೂ ಮುನ್ನ ಮಂಜುಳಾ ಸಿ, ವಿಜಯೇಂದ್ರ, ಲಿಂಗರಾಜುಗೆ ಟಿಕೆಟ್ ನೀಡಲಾಗುತ್ತೆ ಎನ್ನಲಾಗಿತ್ತು. ಬಿಜೆಪಿ ಅಳೆದು ತೂಗಿ ಪರಿಷತ್ಗೆ ಟಿಕೆಟ್ ನೀಡಿದ್ದು, ಪರಿಶಿಷ್ಟ ಜಾತಿಯ ಛಲವಾದಿ ನಾರಾಯಣಸ್ವಾಮಿಗೆ ಟಿಕೆಟ್ ಕೊಟ್ಟಿದೆ. ಅಲ್ಲದೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಹೇಮಲತಾ ನಾಯಕ್ಗೆ ಟಿಕೆಟ್ ಕರುಣಿಸಿದೆ. ಇನ್ನು ಹಿಂದುಳಿದ ವರ್ಗ ನೇಕಾರ ಸಮಾಜಕ್ಕೆ ಸೇರಿದ ಎಸ್ ಕೇಶವ ಪ್ರಸಾದ್ಗೆ ಟಿಕೆಟ್ ನೀಡಿದೆ. ಗಾಣಿಗ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಲಕ್ಷ್ಮಣ ಸವದಿಗೆ ಟಿಕೆಟ್ ಕೊಟ್ಟಿದೆ. ಆ ಮೂಲಕ ಅಥಣಿ ಕ್ಷೇತ್ರದ 2023ರ ಚುನಾವಣಾ ಟಿಕೆಟ್ ಗೊಂದಲವನ್ನ ಬಿಜೆಪಿ ನಾಯಕರು ಬಗೆಹರಿಸಿಕೊಂಡಿದ್ದಾರೆ. ಜೆಡಿಎಸ್ ತೊರೆದು ಮೊನ್ನೆಯಷ್ಟೇ ಬಿಜೆಪಿ ಸೇರಿದ್ದ ಬಸವರಾಜ ಹೊರಟ್ಟಿಗೂ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕರುಣಿಸಿದೆ. ಆ ಮೂಲಕ ರಾಜಕೀಯ ಹಿರಿಯ ನಾಯಕನಿಗೆ ಬಿಜೆಪಿ ಮಣೆ ಹಾಕಿದೆ. ಜೆಡಿಎಸ್ನಿಂದ ಸಭಾಪತಿ ಹುದ್ದೆಗೆ ಏರಿದ್ದ ಬಸವರಾಜ ಹೊರಟ್ಟಿ ಕೆಲ ತಿಂಗಳು ಕಾರ್ಯನಿರ್ವಹಿಸಿದ್ರು. ಬಳಿಕ ಇತ್ತೀಚೆಗೆ ಬಿಜೆಪಿ ಸೇರಿದ್ರು. ಟಿಕೆಟ್ ಡಿಕ್ಲೇರ್ ಆಗ್ತಾ ಇದ್ದಂತೆ ತಮ್ಮ ಅಂಬಾಸಿಡರ್ ಕಾರ್ನಲ್ಲಿ ಬಂದು ಪಶ್ಚಿಮ ಶಿಕ್ಷಕರ ಕ್ಷೇತ್ರಕ್ಕೆ ಬಸವರಾಜ ಹೊರಟ್ಟಿ ಧಾರವಾಡದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ವಿಜಯೇಂದ್ರಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ. ಕೊನೆ ಗಳಿಗೆಯವರೆಗೂ ವಿಜಯೇಂದ್ರಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ವಿಜಯೇಂದ್ರಗೆ ಟಿಕೆಟ್ ಕೈತಪ್ಪಿದ್ದು ಕುಟುಂಬ ರಾಜಕಾರಣಕ್ಕೆ ಬಿಜೆಪಿ ಬ್ರೇಕ್ ಹಾಕಿದೆ ಅಂತಾನೆ ವಿಶ್ಲೇಷಿಸಲಾಗ್ತಿದೆ. ಕೆಲ ದಿನಗಳ ಹಿಂದೆ ಪ್ರಧಾನಿ ಮೋದಿ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಟಿಕೆಟ್ ನೀಡೋದಾಗಿ ಹೇಳಿದ್ರು. ಪರಿಷತ್ ಚುನಾವಣೆಗೆ ಪುತ್ರ ಮತ್ತು ಆಪ್ತ ಇಬ್ಬರಿಗೂ ಟಿಕೆಟ್ ಕೊಡಿಸುವಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹಿನ್ನಡೆ ಅನುಭವಿಸಿದ್ದಾರೆ. ಪುತ್ರ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಮಿಸ್ ಆದರೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರಕ್ಕೆ ಆಪ್ತ ಮೋಹನ್ ಲಿಂಬಿಕಾಯಿಗೂ ಬಿಜೆಪಿ ಟಿಕೆಟ್ ಕೈತಪ್ಪಿದೆ. ಆ ಮೂಲಕ ಸಿಎಂ ಆಗಿದ್ದ ವೇಳೆ ಕಾನೂನು ಸಲಹೆಗಾರರಾಗಿದ್ದ ಮೋಹನ್ ಲಿಂಬಿಕಾಯಿಗೆ ಟಿಕೆಟ್ ಕೊಡಿಸುವಲ್ಲಿ ಬಿಎಸ್ವೈ ಸೋತಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಪುತ್ರ ಬಿವೈ ವಿಜಯೇಂದ್ರ ಹೆಸರನ್ನ ಶಿಫಾರಸು ಮಾಡಿದ್ರು. ಮಂತ್ರಿಗಿರಿಗೆ ಗುರಿಯಿಟ್ಟು ಸಭೆಯಲ್ಲಿ ಖುದ್ದು ಪುತ್ರನ ಹೆಸರನ್ನ ಬಿಎಸ್ವೈ ಹೇಳಿದ್ರು. ಪುತ್ರನ ರಾಜಕೀಯ ಭವಿಷ್ಯ ರೂಪಿಸಲು ಬಿಎಸ್ವೈ ತಂತ್ರ ಹೆಣೆದು ಪುತ್ರನ ಹೆಸರನ್ನ ಹೈಕಮಾಂಡ್ ಮಟ್ಟಕ್ಕೆ ತಲುಪುವಂತೆ ನೋಡಿಕೊಂಡಿದ್ರು. ಪುತ್ರನನ್ನ ಎಂಎಲ್ಸಿ ಮಾಡಿ ಮಂತ್ರಿ ಮಾಡುವ ಲೆಕ್ಕಾಚಾರವನ್ನ ಬಿಎಸ್ವೈ ಹಾಕಿದ್ರು. ಆದರೆ ಒಂದೇ ಕುಟುಂಬಕ್ಕೆ ಮತ್ತೊಂದು ಟಿಕೆಟ್ ನಿರಾಕರಣೆ ಕಾರಣದಿಂದಾಗಿ ಬಿಎಸ್ವೈ ತಂತ್ರಗಾರಿಕೆ ತಲೆಕೆಳಗಾಗಿದೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ಹೈಕಮಾಂಡ್ ಪಕ್ಕಾ ಪ್ಲಾನ್ ಮಾಡಿ ಬಿವೈ ವಿಜಯೇಂದ್ರಗೆ ಟಿಕೆಟ್ ನೀಡಿಲ್ಲ ಎನ್ನಲಾಗ್ತಿದೆ. ವಿಧಾನಸಭೆ ಚುನಾವಣೆಗೆ ವಿಜಯೇಂದ್ರ ಅವರನ್ನ ಕಣಕ್ಕಿಳಿಸೋ ತಂತ್ರವನ್ನ ಬಿಜೆಪಿ ಹೈಕಮಾಂಡ್ ಹೆಣೆದಿದೆ ಅಂತ ಹೇಳಲಾಗ್ತಿದೆ. ಆ ಮೂಲಕ ವಿಜಯೇಂದ್ರ ಜಾತಿ ಬಲ, ಸಂಘಟನೆ ಚಾತುರ್ಯ, ವರ್ಚಸ್ಸು, ನಾಯಕತ್ವವನ್ನು ಬಳಸಿಕೊಳ್ಳಲು ಬಿಜೆಪಿ ಯೋಚಿಸಿದೆ. ವಿಜಯೇಂದ್ರ ಎಂಎಲ್ಸಿ ಆದರೆ ಹಿಂಬಾಗಿಲ ಮೂಲಕ ರಾಜಕೀಯ ಪ್ರವೇಶ ಮಾಡಿದಂತಾಗುತ್ತೆ. ಹಿಂಬಾಗಿಲ ಮೂಲಕ ಪಾಲಿಟಿಕ್ಸ್ ಎಂಟ್ರಿ ಆರೋಪವೇಕೆ ಅಂತ ಲೆಕ್ಕಾಚಾರ ಹಾಕಿ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ನೀಡದಿರಲು ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಅಂತ ವ್ಯಾಖ್ಯಾನಿಸಲಾಗ್ತಿದೆ. ಬಿಎಸ್ ಯಡಿಯೂರಪ್ಪ ರಾಜ್ಯಾಧ್ಯಕ್ಷರಾಗಿದ್ದಾಗ ಗಲಾಟೆ ತಾರಕಕ್ಕೆ ಏರಿತ್ತು. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತು ಬಿಎಸ್ವೈ ತೆರೆ ಹಿಂದಿನ ಸಮರ ಜೋರಾಗಿ ನಡೆದಿತ್ತು. ಜಗಳದ ಕಾರಣದಿಂದಾಗಿ ರಾಜ್ಯ ಬಿಜೆಪಿ ಕಾರ್ಯಾಲಯ ಕಾರ್ಯದರ್ಶಿಯಾಗಿದ್ದ ಕೇಶವ್ ಪ್ರಸಾದ್ರನ್ನ ಬಿಎಸ್ವೈ ವಜಾ ಮಾಡಿದ್ರು. ಕಟೀಲು ಅಧ್ಯಕ್ಷರಾದ ಬಳಿಕ ಮತ್ತೆ ಕೇಶವ್ ಪ್ರಸಾದ್ ಅದೇ ಹುದ್ದೆಗೆ ನೇಮಕಗೊಂಡಿದ್ರು. ಇದೀಗ ಅವರಿಗೆ ಟಿಕೆಟ್ ದೊರೆತಿದೆ.
ಪರಿಷತ್ನ 4 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದ ಬೆನ್ನಲ್ಲೇ ಬಿಜೆಪಿ ರಾಜ್ಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಮಾತನಾಡಿದ್ದಾರೆ. ಟಿಕೆಟ್ ಸಿಕ್ಕ 4 ಅಭ್ಯರ್ಥಿಗಳು ನನ್ನ ಟೀಮ್ನ ಸಹ ಸದಸ್ಯರು. 4 ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ರಾಷ್ಟ್ರೀಯ ನಾಯಕರು ಹೊರಟ್ಟಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಮೋದಿ ಸರ್ಕಾರ ಅದ್ಭುತವಾದ ತೀರ್ಮಾನವನ್ನ ತೆಗೆದುಕೊಂಡಿದೆ. ವಿಜೇಂದ್ರರಿಗೆ ಬೇರೆ ಬೇರೆ ಅವಕಾಶ ಇದೆ ಅಂತ ಬೆಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲು ತಿಳಿಸಿದ್ದಾರೆ. ಶಾಲಾ ಪಠ್ಯಕ್ಕೆ ಜರಡಿ ಹಿಡಿದ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಗಿಬಿದ್ದಿದ್ದು ಹೇಗೆ? ಟಿಪ್ಪು ಸುಲ್ತಾನ್ ಪಠ್ಯಕ್ಕೆ ಕತ್ತರಿ ಹಾಕಲಾಗಿದೆಯಾ? ಪರಿಷ್ಕರಣೆ ಸಮಿತಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡ್ತಾ? ನೋಡೋಣ ಪಠ್ಯ ಸಮರ ನ್ಯೂಸ್ ಟಾಪ್ 9ನಲ್ಲಿ. ಕರುನಾಡು ಧರ್ಮ ಸಂಘರ್ಷದಲ್ಲಿ ಕುದಿತಾ ಇದ್ದು ಪಠ್ಯ ಪರಿಷ್ಕರಣೆ ವಿರುದ್ಧ ಇದೀಗ ರಾಜಕೀಯ ಮಹಾಯುದ್ಧವೇ ಆರಂಭ ಆಗಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಪಠ್ಯಕ್ಕೆ ಜರಡಿ ಹಿಡಿದಿರುವಂತಹ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಧರ್ಮ ದಂಗಲ್ ಕಿಚ್ಚು ಧಗಧಗಿಸ್ತಾ ಇರುವಾಗಲೇ ಪಠ್ಯದ ಕೇಸರೀಕರಣ ನಡೀತಾ ಇದ್ದಿಂದ ವಿಪಕ್ಷ ನಾಯಕರು ಸಿಡಿದಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಪಠ್ಯಪುಸ್ತಕ ಪರಿಷ್ಕರಣೆ ಇದೀಗ ವಿವಾದದ ಬೆಂಕಿ ಹೊತ್ತಿಕೊಳ್ಳುವಂತೆ ಮಾಡಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಬಹಳಷ್ಟು ಹೊಸ ವ್ಯಕ್ತಿಗಳ ವಿಷಯಗಳನ್ನು ಸೇರಿಸಲು ಹೊರಟಿರುವಂತಹ ಶಿಕ್ಷಣ ಇಲಾಖೆ ಇದರ ಜೊತೆಗೆ ಹಿಂದಿದಂತಹ ಕೆಲವು ವಿಷಯಗಳನ್ನು ಕೈಬಿಟ್ಟಿದೆ. ಇದಕ್ಕೆ ಜಾತಿ, ಧರ್ಮ, ಕೋಮಿನ ಬಣ್ಣ ಅಂಟಿಕೊಂಡು ದೊಡ್ಡ ರಾದ್ಧಾಂತವೇ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ಪಠ್ಯ ಸಂಘರ್ಷ ತೀವ್ರಗೊಂಡಿದ್ದು ಇಡೀ ವಿವಾದದ ಕಿಡಿ ಹೊತ್ತಿದೆ ಟಿಪ್ಪು ಸುಲ್ತಾನ್ ಪಠ್ಯಕ್ಕೆ ಕತ್ತರಿ ವಿಚಾರದಿಂದ. 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಟಿಪ್ಪು ಸುಲ್ತಾನ್ಗೆ ಇದ್ದಂತಹ ಮೈಸೂರು ಹುಲಿ ಬಿರುದು ತೆಗೆದುಹಾಕಿದ್ದಾರೆ. ಇತಿಹಾಸ ತಿರುಚಿದ್ದಾರೆ. ಇದು ಕೇಸರೀಕರಣ ಅಂತಲೇ ಸಂಘರ್ಷ ಶುರುವಾಗಿತ್ತು. ಇದೀಗ ಟಿಪ್ಪು ಪಠ್ಯಕ್ಕೆ ಕತ್ತರಿ ಹಾಕಿರುವುದು ಮತ್ತೊಂದು ಸಮರಕ್ಕೆ ಕಾರಣವಾಗಿದೆ. ರಾಷ್ಟ್ರಕವಿ ಕುವೆಂಪುರನ್ನ ಅವಮಾನಿಸಲಾಗಿದೆ ಎನ್ನುವುದು ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ವಿರುದ್ಧ ಕೇಳಿಬಂದಿರುವಂತಹ ಮತ್ತೊಂದು ಆರೋಪ ಆಗಿದೆ. 4ನೇ ತರಗತಿ ಕನ್ನಡ ಪುಸ್ತಕದಲ್ಲಿ ಹಲವರ ಬೆಂಬಲದಿಂದ ಕುವೆಂಪು ಪ್ರಖ್ಯಾತ ಕವಿಯಾದ್ರು ಅಂತ ಬರೆದಿರುವುದು ವಿವಾದಕ್ಕೆ ಕಾರಣವಾಗಿದೆ. ಅಲ್ಲದೆ ಭಗತ್ ಸಿಂಗ್, ಸಮಾಜ ಸುಧಾರಕ ನಾರಾಯಣಗುರು ಅವರ ಪಠ್ಯವನ್ನ ತೆಗೆದುಹಾಕಿದ್ದಾರೆ ಎನ್ನುವಂತಹ ಆರೋಪ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಅಲ್ಲದೆ ಸ್ವಾಮಿ ವಿವೇಕಾನಂದರ ಪಾಠವನ್ನ ಸಂಪೂರ್ಣವಾಗಿ ತಿರುಚಲಾಗಿದೆಯಂತೆ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಪಾಠವನ್ನ ಸಂಪೂರ್ಣ ಕೈಬಿಟ್ಟು ಅದೇ ಶೀರ್ಷಿಕೆಯಲ್ಲಿ ವಿಷಯವನ್ನೇ ಬೇರೆ ಹಾಕಿದ್ದಾರಂತೆ. ಭಗತ್ ಸಿಂಗ್, ಟಿಪ್ಪು ಸುಲ್ತಾನ್ ಪಠ್ಯ ಕೈಬಿಟ್ಟಿರುವಂತಹ ಪರಿಷ್ಕರಣಾ ಸಮಿತಿ ಆರ್ಎಸ್ಎಸ್ ಸಂಸ್ಥಾಪಕ ಕೆಬಿ ಹೆಡ್ಗೇವಾರ್ ಭಾಷಣವನ್ನ 10ನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಸೇರ್ಪಡೆ ಮಾಡಿದೆ. ಇದು ಕೂಡ ಎಡಪಂಥೀಯರು ಮತ್ತು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದಷ್ಟೇ ಅಲ್ಲದೆ ಇತಿಹಾಸ ಪುರುಷರ ಪಠ್ಯಗಳನ್ನ ಕೈಬಿಟ್ಟ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಚಕ್ರವರ್ತಿ ಸೂಲಿಬೆಲೆ ಬರೆದ ಪಠ್ಯವನ್ನ ಸೇರ್ಪಡೆ ಮಾಡಿದೆ. 10ನೇ ತರಗತಿ ಕನ್ನಡ ಪುಸ್ತಕದಲ್ಲಿ ತಾಯಿ ಭಾರತೀಯ ವೀರಪುತ್ರರು ಪಾಠ ಸೇರಿಸಿದ್ದಾರೆ. ಇದು ಕೇಸರೀಕರಣ, ಸೂಲಿಬೆಲೆ ಅವರ ಪಾಠ ಅಗತ್ಯವಿತ್ತ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಪಠ್ಯದಲ್ಲಿ ಕುವೆಂಪು ಅಥವಾ ಯಾರನ್ನೋ ಅವಮಾನಿಸಬೇಕೆಂಬ ಉದ್ದೇಶ ಪರಿಷ್ಕರಣಾ ಸಮಿತಿಗೆ ಇಲ್ಲ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಹೆಡ್ಗೇವಾರ್ ಮೂಲಕ ಆರ್ಎಸ್ಎಸ್ ವಿಚಾರ ಸೇರಿಸಿದ್ದಾರೆ, ಕೋಮುವಾದ ಸೇರಿಸಿದ್ದಾರೆ ಎನ್ನುವುದು ಸುಳ್ಳು. ಅವರ ಒಳ್ಳೆಯತನ, ವಿಚಾರಧಾರೆಯನ್ನ ಮಕ್ಕಳಿಗೆ ಕಲಿಸಬೇಕು ಅಂತ ಪಠ್ಯ ಹಾಕಿದ್ದಾರೆ ಅಂತ ಮುತಾಲಿಕ್ ತಿಳಿಸಿದ್ದಾರೆ. ಅಲ್ಲದೆ ಹೆಡ್ಗೇವಾರ್ ವಿಚಾರಧಾರೆ ಯಾಕೆ ಮಾಡಬಾರ್ದು, ಒಬ್ಬ ಆದರ್ಶ ಪುರುಷ ಹೇಗಿರಬೇಕು ಅನ್ನೋ ಲೇಖನ ಇದೆ. ಬ್ರಿಟಿಷರ ಜೊತೆ ಹೆಡ್ಗೇವಾರ್ ಹೋಗಿಲ್ಲ, ಆ ರೀತಿ ಹೇಳೋರು ಸರಿಯಾಗಿ ಇತಿಹಾಸ ಓದಿಲ್ಲ ಅಂತ ಮುತಾಲಿಕ್ ಹೇಳಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಲೇಖನ ಯಾಕೆ ಪಠ್ಯದಲ್ಲಿ ಸೇರಿಸಬಾರದು ಅಂತ ಪ್ರಮೋದ್ ಮುತಾಲಿಕ್ ಪ್ರಶ್ನೆ ಮಾಡಿದ್ದಾರೆ. ಅವರೇನು ರಾಷ್ಟ್ರದ್ರೋಹಿಯೇ ಅಥವಾ ಭಯೋತ್ಪಾದಕರ ಅಂತ ಪ್ರಮೋದ್ ಮುತಾಲಿಕ್ ಕುಟುಕಿದ್ದು. ಅವರೊಬ್ಬ ಒಳ್ಳೆಯ ರಾಷ್ಟ್ರ ಚಿಂತಕರಾಗಿದ್ದಾರೆ. ಅವರ ವಿಚಾರಧಾರೆಯಲ್ಲಿ ತಪ್ಪೇನಿದೆ? ಆ ವ್ಯಕ್ತಿಯನ್ನ ಪಕ್ಕಕ್ಕಿಡಿ. ಅವರು ಹಾಕಿರೋ ವಿಚಾರಧಾರೆಯಲ್ಲಿ ತಪ್ಪಿದ್ರೆ ಹೇಳಿ ಅಂತ ಮುತಾಲಿಕ್ ಸವಾಲೆಸೆದಿದ್ದಾರೆ. ಪಠ್ಯವನ್ನ ಪಠ್ಯಪುಸ್ತಕದಲ್ಲಿ ಅಳವಡಿಸಿರುವುದು ವಿವಾದವಾಗಿರುವ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಪಠ್ಯದಲ್ಲಿ ಕೇವಲ ಟಿಪ್ಪು ಬಗ್ಗೆ ಪರಿಚಯಿಸಿದ್ರೆ ಹೇಗೆ? ಟಿಪ್ಪುವಿಗೆ ಯಾಕೆ ವಿರೋಧವಿದೆ ಅಂತಲೇ ಪರಿಚಯ ಇಲ್ಲ. ಕೊಡಗು ಮತ್ತು ಮೇಲ್ಕೋಟೆಯಲ್ಲಿ ಯಾಕೆ ವಿರೋಧ ಇದೆ? ಇದೆಲ್ಲ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಹೇಳಿದ್ದಾರೆ. ಪಠ್ಯಪುಸ್ತಕ ಮಕ್ಕಳ ಮುಂದೆ ಸತ್ಯ ಬಿಚ್ಚಿಡುವಂತಹ ಕೆಲಸ ಆಗಬೇಕು ಎಂದಂತಹ ಸೂಲಿಬೆಲೆ ಸತ್ಯ ಹೇಳಿದಾಗ ಸೋಕಾಲ್ಡ್ ಬುದ್ಧಿಜೀವಿಗಳು ವಿರೋಧ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಪಠ್ಯಪುಸ್ತಕ
ಪಠ್ಯಪುಸ್ತಕ ಕೇಸರೀಕರಣ ಆರೋಪಕ್ಕೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿರುಗೇಟು ನೀಡಿದ್ದು, ಕಾಂಗ್ರೆಸ್ ಕನ್ನಡಕದಿಂದ ಆ ರೀತಿ ಕಾಣ್ತಾ ಇರಬಹುದು, ನನ್ನ ಕನ್ನಡದಲ್ಲಿ ಯಾವುದೇ ಬಣ್ಣ ಕಾಣ್ತಿಲ್ಲ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತ ಅವರು, ನಮಗೆ ಕಮ್ಯುನಿಸ್ಟ್ ಅಥವಾ ಬೇರೆ ಬಣ್ಣ ಕಾಣಲ್ಲ. ಟಿಪ್ಪು ಸುಲ್ತಾನ್ ಪುಸ್ತಕ ತಂದ್ರು ನಮಗೆ ಬಣ್ಣ ಕಾಣಲಿಲ್ಲ. ನಮಗೆ ಮಕ್ಕಳು ಮಾತ್ರ ಕಾಣಿಸ್ತಾರೆ. ಮತ ಬಿಟ್ಟು ಬೇರೇನು ಯೋಚನೆ ಮಾಡದ ಕಾಂಗ್ರೆಸ್ನವರಿಗೆ ಹಸಿರು ಬಣ್ಣದವರು ಮತ ಹಾಕಲ್ಲ ಅನ್ನೋ ಭಯವಿದೆ. ಕಾಂಗ್ರೆಸ್ ಪಕ್ಷದವರು ಪಠ್ಯ ಪುಸ್ತಕವನ್ನೇ ಓದಿಲ್ಲ. ಇದಕ್ಕೆ ಅವರು ಮಾಡಿರುವಂತಹ ಟ್ವೀಟ್ಗಳೇ ಸಾಕ್ಷಿ ಅಂತ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ಮಂಗಳೂರಿನ ಮಳಲಿ ಮಸೀದಿ ಸತ್ಯ ತಿಳಿಯಲು ಕೌಂಟ್ಡೌನ್ ಶುರು. ಮಂಡ್ಯದ ಜಾಮಿಯಾ ಮಸೀದಿ ಬಗ್ಗೆ ಹೇಗಿದೆ ಕಾನೂನು ಹೋರಾಟ? ಕೊಡಗಿನಲ್ಲಿ ರಾಸಾಯನಿಕ ಸೋರಿಕೆಯಾಯ್ತಾ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮಂಗಳೂರಿನ ಮಳಲಿ ಮಸೀದಿಯ ಸತ್ಯ ತಿಳಿಯಲು ಕೌಂಟ್ಡೌನ್ ಶುರುವಾಗಿದ್ದು, ತಾಂಬೂಲ ಪ್ರಶ್ನೆಗೆ ಲೊಕೇಶನ್ ಫಿಕ್ಸ್ ಆಗಿದೆ. ಮಸೀದಿಗೆ ಹತ್ತಿರದಲ್ಲೇ ತಾಂಬೂಲ ಪ್ರಶ್ನೆಗೆ ಸ್ಥಳ ನಿಗದಿ ಮಾಡಿದ್ದಾರೆ. ಮಸೀದಿಯಿಂದ 250 ಮೀಟರ್ ದೂರದಲ್ಲಿರುವ ರಾಮಾಂಜನೇಯ ಭಜನಾ ಮಂದಿರದಲ್ಲಿ ತಾಂಬೂಲ ಪ್ರಶ್ನೆ ಕೇಳಲಿದ್ದಾರೆ. ಕೇರಳದ ಮುಖ್ಯ ಜ್ಯೋತಿಷಿ ಸೇರಿದಂತೆ 3 ತಂತ್ರಿಗಳು ಭಾಗಿಯಾಗಲಿದ್ದಾರೆ. ನಾಳೆ ಬೆಳಗಿನ ಜಾವ ಕೇರಳ ಮೂಲದ ಮುಖ್ಯ ಜ್ಯೋತಿಷಿ ಪೊದುಪಾಲ್ ನೇತೃತ್ವದಲ್ಲಿ ತಾಂಬೂಲ ಪ್ರಶ್ನೆ ಕೇಳಲಿದ್ದಾರೆ. ವೀಳ್ಯದೆಲೆಗಳ ಲೆಕ್ಕಾಚಾರದ ಆಧಾರದಲ್ಲಿ ಮೊದಲಿಗೆ ಮಸೀದಿ ಸುತ್ತ ದೈವಶಕ್ತಿ ಇದೆಯಾ ಅಂತ ಪ್ರಶ್ನೆ ಮಾಡಲಿದ್ದಾರೆ. ಗ್ರಹಗತಿಗಳ ಚಲನೆ ಮೇಲೆ ದೈವಿಕ ಶಕ್ತಿ ಪತ್ತೆ ಹಚ್ಚುವ ಪ್ರಕ್ರಿಯೆ ನಡೆಯಲಿದೆ. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಭಜರಂಗ ಸೇನೆ ಕಾನೂನು ಹೋರಾಟ ಶುರು ಮಾಡಿದೆ. ಈ ಬಾರಿಯ ಹನುಮ ಜಯಂತಿಗೆ ಮಾಲಾಧಾರಿಗಳು ಜಾಮಿಯಾ ಮಸೀದಿ ಪ್ರವೇಶಿಸಿ ಪೂಜೆ ಸಲ್ಲಿಸಿ ಧ್ಯಾನ ಮಾಡಲು ಅವಕಾಶ ಕೊಡುವಂತೆ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರು. ಹೀಗಾಗಿ ಭಜರಂಗ ಸೇನೆ ನ್ಯಾಯಾಲಯದ ಮೆಟ್ಟಿಲೇರಿದ್ದು, ಪುರಾತತ್ವ ಇಲಾಖೆ, ಮುಜರಾಯಿ ಇಲಾಖೆ ಆಯುಕ್ತರಿಗೆ ಹಾಗೂ ಡಿಸಿಗೆ ಲೀಗಲ್ ನೋಟಿಸ್ ಜಾರಿ ಮಾಡಿದೆ. ಕೊಡಗಿನಲ್ಲಿ ಅಪರಿಚಿತ ವಾಹನದಿಂದ ರಾಸಾಯನಿಕ ಸೋರಿಕೆಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸೋಮವಾರಪೇಟೆಯ ನೆಲ್ಯ ಹುದಿಕೇರಿ ವ್ಯಾಪ್ತಿಯಲ್ಲಿ ರಾಸಾಯನಿಕ ಸೋರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದ್ದು, ರಸ್ತೆ ಬದಿ ನಿವಾಸಿಗಳಿಗೆ ಕೆಮ್ಮು, ಸೀನು ಕಾಣಿಸಿಕೊಂಡಿದೆ. ಮಡಿಕೇರಿಯಿಂದ ಗೋಣಿಕೊಪ್ಪ ಕಡೆಗೆ ಹೋಗಿರುವಂತಹ ವಾಹನ ರಸ್ತೆಯುದ್ದಕ್ಕೂ ರಾಸಾಯನಿಕ ಚೆಲ್ಕೊಂಡು ಹೋಗಿದೆ. ನೀರಿನಂತಿರೋ ರಾಸಾಯನಿಕದಿಂದಾಗಿ ನೆಲ್ಯ ಹುದಿಕೇರಿ ವ್ಯಾಪ್ತಿಯ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಕೊಡಗಿನಲ್ಲಿ ರಾಸಾಯನಿಕ ಸೋರಿಕೆ ಹಿನ್ನೆಲೆಯಲ್ಲಿ 6 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಿದ್ದಾಪುರ ಸಮೀಪದ ನೆಲ್ಯ ಹುದಿಕೇರಿ ಭಾಗದಲ್ಲಿ ಹಲವರಿಗೆ ತುರಿಕೆ, ಕೆಮ್ಮು, ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ. ಇನ್ನು ರಾಸಾಯನಿಕ ಸೋರಿಕೆ ಮಾಡಿದಂತಹ ಲಾರಿ ಮಾಕುಟ್ಟ ಚೆಕ್ಪೋಸ್ಟ್ನಲ್ಲಿ ಪತ್ತೆಯಾಗಿದ್ದು, ಕಾಳು ಮೆಣಸಿನ ಸಾಸ್ ಸೋರಿಕೆಯಾಗಿದೆ ಅಂತ ಚಾಲಕ ಹೇಳಿದ್ದಾನೆ. ಹೀಗಾಗಿ ಆರೋಗ್ಯ ಇಲಾಖೆ ಸಿಬ್ಬಂದಿ ರಾಸಾಯನಿಕದ ಮಾದರಿ ಸಂಗ್ರಹಿಸಿದ್ದಾರೆ. ಪಠ್ಯಪುಸ್ತಕದಲ್ಲಿ ಯಾವರ ಪಠ್ಯವನ್ನು ಕೈಬಿಟ್ಟಿಲ್ಲ. ರಾಷ್ಟ್ರೀಯತೆ ಬೆಳೆಸುವ ಹೆಡ್ಗೇವಾರ್ ಸೇರಿದಂತೆ ಅನೇಕರ ಪಠ್ಯ ಸೇರಿಸಲಾಗುತ್ತೆ ಅಂತ ಕೊಪ್ಪಳದಲ್ಲಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ. ಪಠ್ಯಕ್ರಮದ ಬಗ್ಗೆ ಕಾಂಗ್ರೆಸ್ ಗೊಂದಲ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಟೀಕಿಸುವುದು ಸಹಜ. ಅದಕ್ಕೆ ಆಡಳಿತ ಪಕ್ಷವಾಗಿ ನಾವು ಉತ್ತರ ನೀಡ್ತೇವೆ. ಇನ್ನೊಬ್ಬರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡುವುದಿಲ್ಲ ಅಂತ ಕೋಟ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ. ಸಂಪುಟ ಪುನರಚನೆ ಸಿಎಂ ಪರಮೋಚ್ಚ ಅಧಿಕಾರ, ಅದನ್ನ ಯಾರೂ ಪ್ರಶ್ನೆ ಮಾಡುವುದಿಲ್ಲ ಅಂತ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಮಾರ್ಗದರ್ಶನ ಮಾಡುವುದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಿದ್ದಾರೆ. ಮಳೆ, ಗುಡುಗು, ಸಿಡಿಲು ಬಂದ ನಂತರ ಭೂಮಿ ತಣ್ಣಗಾಗೋ ರೀತಿಯಲ್ಲಿ ರಾಜಕಾರಣದಲ್ಲಿ ಯಾರು ಬಂದ್ರೂ ತಣ್ಣಗಿರುತ್ತೆ. ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ ಅಂತ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು, ಸಿಬ್ಬಂದಿ ಇಲ್ಲದೆ ಗರ್ಭಿಣಿ ನರಳಾಡಿದ್ದಾಳೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಜಿಗಜೀವಣಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ ನಡೆದಿದೆ. ನಿನ್ನೆ ಮಧ್ಯಾಹ್ನದಿಂದ ಸಂಜೆವರೆಗೆ ಪೂರ್ಣಿಮಾ ಎಂಬಾಕೆ ಹೆರಿಗೆ ನೋವಿನಿಂದ ಬಳಲ್ತಾ ಇದ್ರು. ವೈದ್ಯರು ಆರೋಗ್ಯ ಕೇಂದ್ರಕ್ಕೆ ಬಂದಿಲ್ಲ. ಆಸ್ಪತ್ರೆಯ ನೆಲದ ಮೇಲೆ ಬಿದ್ದು ಗರ್ಭಿಣಿ ನರಳಾಡಿದ್ದು, ಆಸ್ಪತ್ರೆಯಲ್ಲಿದ್ದ 2 ಸಿಬ್ಬಂದಿ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಸಂಜೆ 6 ಗಂಟೆಗೆ ಶಿಫ್ಟ್ ಮಾಡುವಾಗ ಆಂಬ್ಯುಲೆನ್ಸ್ನಲ್ಲಿಯೇ ಹೆರಿಗೆಯಾಗಿದ್ದು, ಚಡಚಣ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾಯಿ, ಮಗು ಆರೋಗ್ಯವಾಗಿದ್ದಾರೆ. ಪತಿ ಮತ್ತು ಮಾವನ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಯಾಕೆ? ಸ್ಯಾಂಡಲ್ವುಡ್ ನಟಿ ಗ್ಯಾಸ್ ಸೋರಿಕೆಯಿಂದ ಮನೆ ಹೊತ್ತಿ ಉರಿದಿದ್ದು ಎಲ್ಲಿ? ಅಕಾಲಿಕ ಮಳೆಯಿಂದಾಗಿ ಉತ್ತರ ಕನ್ನಡ ರೈತರಿಗೆ ಎದುರಾದ ಸಂಕಷ್ಟ ಏನೇನು? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ.
ಸ್ಯಾಂಡಲ್ವುಡ್ ನಟಿ ಚೈತ್ರ ಬಿ ಪೂತರಾಜ್ ಗಂಡ ಮಾವ ಮತ್ತು ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಮೈಸೂರಿನ ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಲ್ಲದೆ ನನಗೆ ಜೀವ ಬೆದರಿಕೆ ಇದೆ, ಸೂಕ್ತ ರಕ್ಷಣೆ ಕೊಡಿ ಅಂತ ಮನವಿ ಮಾಡಿದ್ದಾರೆ. ನನ್ನ ಬ್ಯಾಂಕ್ ಖಾತೆ ದುರ್ಬಳಕೆ ಮಾಡಿದ್ದಾರೆಂದು ಆರೋಪಿಸಿ ದೂರು ನೀಡಿದ್ದು, ಗಂಡ ಮಾವನ ಷಡ್ಯಂತ್ರದ ವಹಿವಾಟಿಗೆ ಜಯಲಕ್ಷ್ಮೀಪುರಂನ ಸೌತ್ ಇಂಡಿಯನ್ ಬ್ಯಾಂಕ್ ಶಾಖೆ ಮ್ಯಾನೇಜರ್ ಸಾಥ್ ನೀಡಿರುವುದಾಗಿ ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಅಡುಗೆ ಮನೆ ಹೊತ್ತಿ ಉರಿದಿದೆ. ಶಿವಮೊಗ್ಗ ತಾಲೂಕಿನ ಪುರದಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಂತಿಪುರದ ಶ್ರೀಧರ್ ಎಂಬುವರ ಮನೆಯಲ್ಲಿ ಅವಘಡ ಸಂಭವಿಸಿದೆ. ಗ್ಯಾಸ್ ಸೋರಿಕೆಯಿಂದ ಏಕಾಏಕಿ ಬೆಂಕಿ ಹೊತ್ತಿಕೊಂಡು ಹಲವು ವಸ್ತುಗಳು ಸುಟ್ಟು ಕರಕಲಾಗಿವೆ. ಬೆಂಕಿ ಹೊತ್ತಿದಾಗ ಸ್ಥಳೀಯರು ಮರಳು, ಹಸಿ ಗೋಣಿ ಚೀಲ ಹಾಕಿದ್ರಿಂದ ಬೆಂಕಿ ಮತ್ತಷ್ಟು ವ್ಯಾಪಿಸುವುದು ತಪ್ಪಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರನ್ನ ಪ್ಯಾರಿಸ್ ಮಾದರಿಯಲ್ಲಿ ಅಭಿವೃದ್ಧಿ ಮಾಡೋ ವಿಚಾರವಾಗಿ ಸಂಸದ ಪ್ರತಾಪ್ ಸಿಂಹ ಸ್ಪಷ್ಟನೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆ ರೀತಿ ಹೇಳಿಲ್ಲ. ಮೈಸೂರು ಸಹ ಪ್ಯಾರಿಸ್ನಂತೆ ಇದೆ ಅಂತ ಹೇಳಿದ್ರು. ಮೈಸೂರು ಪ್ಯಾರಿಸ್ ಅಷ್ಟೇ ಆಕರ್ಷಕವಾಗಿದೆ ಅಂತ ಮೋದಿ ತಿಳಿಸಿದ್ರು. ಆದರೆ ಕೆಲ ರಾಜಕಾರಣಿಗಳು ಅದನ್ನ ತಿರುಚಿದ್ದಾರೆ ಅಂತ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಸ್ಪಷ್ಟಪಡಿಸಿದ್ದಾರೆ. ವಿಶ್ವ ಯೋಗ ದಿನದಂದು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡುತ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಎಸ್.ಟಿ. ಸೋಮಶೇಖರ್, ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಇನ್ನೂ ಸ್ಥಳ ನಿಗದಿಯಾಗಿಲ್ಲ. ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಸ್ಥಳದ ಬಗ್ಗೆ ನಿರ್ಧಾರವನ್ನ ಮಾಡ್ತೇವೆ ಅಂದ್ರು. ಸ್ಥಳ ನಿಗದಿಯ ಬಗ್ಗೆ ಒಂದು ಸಮಿತಿ ಮಾಡಲಾಗುತ್ತೆ. ಸಮಿತಿಯಲ್ಲಿ ಚರ್ಚೆ ನಡೆಸಿ ತೀರ್ಮಾನಿಸುತ್ತೇವೆ. ಸಮಿತಿಯಲ್ಲಿ ಎಲ್ಲಾ ಪಕ್ಷದ ಶಾಸಕರು, ಪರಿಷತ್ ಸದಸ್ಯರು, ಯೋಗ ಸಂಸ್ಥೆಯವರು ಇರಲಿದ್ದಾರೆ ಅಂತ ಮೈಸೂರಿನಲ್ಲಿ ಸಚಿವ ಎಸ್.ಟಿ. ಸೋಮಶೇಖರ್ ತಿಳಿಸಿದ್ದಾರೆ. ಮೂಲಭೂತ ಸೌಕರ್ಯಗಳಿಗೆ ಒತ್ತಾಯಿಸಿ ಮಾನಸ ಗಂಗೋತ್ರಿ ಆವರಣದಲ್ಲಿ ಮೈಸೂರು ವಿವಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಸಮರ್ಪಕ ಕುಡಿಯುವ ನೀರು, ಉತ್ತಮ ಆಹಾರ ನೀಡುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಹಾಸ್ಟೆಲ್ನಲ್ಲಿ ಕೊಠಡಿಗಳು ಸರಿಯಿಲ್ಲ, ಬಿಸಿ ನೀರು ವ್ಯವಸ್ಥೆ ಇಲ್ಲ ಅಂತ ಪಿಜಿ ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯನಗರದಲ್ಲಿ ಗರ್ಭಿಣಿಯರು ಮಕ್ಕಳಿಗೆ ನೀಡಬೇಕಾಗಿದ್ದ ಆಹಾರ ಪದಾರ್ಥ ನೀರು ಪಾಲಾಗಿದೆ. ಮಳೆಯಿಂದಾಗಿ ಹಂಪಿನಕಟ್ಟಿ ಗ್ರಾಮದ ಅಂಗನವಾಡಿಯ ಮೇಲ್ಛಾವಣಿ ಸೋರಿದ ಪರಿಣಾಮ ಹಾಲಿನ ಪುಡಿ, ಅಕ್ಕಿ, ಬೇಳೆ, ಅಡುಗೆ ಸಾಮಗ್ರಿಗಳು ಹಾಳಾಗಿವೆ. ಜಿಲ್ಲೆಯ ಬಹುತೇಕ ಕಡೆ ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಸೂರಿಲ್ಲ, ಸೂರಿದ್ರೂ ಸೋರ್ತಿವೆ. ಅಕಾಲಿಕ ಮಳೆಯಿಂದಾಗಿ ಮುಂಗಾರು ಬಿತ್ತನೆಗೆ ಸೈನಿಕ ಹುಳುವಿನ ಕಾಟ ಶುರುವಾಗಿ ರೈತರು ಕಂಗಾಲಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶಿರೂರು ಹೊದ್ಕೆ, ಕಡ್ನೀರು ಬಾಸಳ್ಳಿ ಭಾಗದಲ್ಲಿ ಹೆಚ್ಚಾಗಿ ಸೈನಿಕ ಹುಳು ಕಾಣಿಸಿಕೊಂಡಿವೆ. ಅಕಾಲಿಕ ಮಳೆ ನಂತರ ಗದ್ದೆಯಲ್ಲಿ ಬೆಳೆದ ಹುಲ್ಲುಗಳಲ್ಲಿ ಸೈನಿಕ ಹುಳು ಕಾಣಿಸಿಕೊಂಡಿದ್ದು, ಕೀಟದ ಕಾಟದಿಂದ ಮುಂದೆ ಭತ್ತ ಬಿತ್ತನೆ ಹೇಗೆ ಎನ್ನುವ ಬಗ್ಗೆ ರೈತರು ಚಿಂತೆಗೀಡಾಗಿದ್ದಾರೆ.